ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿದ್ದೀನಿ. ನೋಡಿ, ನಿಮಗೆ ಇಲ್ಲಿ ಒಂದು ರಸ್ತೆ ಕಾಣ್ತಾ ಇದೆ. ಈ ರಸ್ತೆ ಬಂದು ಮಳವಳ್ಳಿ ಪಟ್ಟಣದಿಂದ ಪೂರಿಗಾಲಿ ಮಾರ್ಗವಾಗಿ ಹೋಗುವಂಥ ಒಂದು ರಸ್ತೆ, ಮಾರಳ್ಳಿ ಕೆರೆ ಕಡೆಗೆ ಹೋಗುತ್ತಲ್ಲ ಆ ರಸ್ತೆ. ನಾನು ಈ ಒಂದು ರಸ್ತೆಯಿಂದ ಪಕ್ಕದಲ್ಲಿ ಒಂದು ತೆಂಗಿನ ತೋಟದಲ್ಲಿದ್ದೀನಿ. ಬನ್ನಿ, ಇಲ್ಲೊಂದು ತೆಂಗಿನ ತೋಟದಲ್ಲಿ ಒಂದು ಕಳ್ಳತನ ಆಗಿದೆ. ಆ ತೋಟದ ಮಾಲೀಕರನ್ನ ಮಾತಾಡ್ಸ್ಲಿಕ್ಕೆ ಬಂದಿದ್ದೀನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರು? ಸತೀಶ್ ಅಂತ. ಹೇಳಿ, ನನಗೆ ಬೆಳಗ್ಗೆ ಕರೆ ಮಾಡಿದ್ರಿ, ಸರ್ ಈ ಥರ ಕಳ್ಳತನ ಆಗಿದೆ ಅಂತ ಹೇಳಿದ್ರಿ. ಹೌದು. ಈ ತೋಟ ಯಾರ್ದಿದು? ನಮ್ದು. ನಿಮ್ದೇನಾ? ಎಷ್ಟು ಮರ ಇದೆ ಇಲ್ಲಿ? ಇಲ್ಲಿ ಒಂದು 100 ಮರ ಅವ. ಎಷ್ಟು? 100 ಮರ ಇದೆಯಾ? ನೋಡ್ರಿ, ತೋರಿಸಿ. ಇದು ಎಷ್ಟು ಕಳ್ಳತನ ಆಗಿದೆ? ಎಷ್ಟು ಎಳ್ನೀರುಗಳು ಕಳ್ಳತನ ಆಗಿದೆ? ಇವು 3 ತೋಟ ತಿಂಗಳು ಸೇರಿ ಒಂದು 500ರಿಂದ 600 ಕಂಡು ಕಳ್ತನ ಆಗೈತೆ. ಎಲ್ಲ ಕೆಳಗಿರೋವಂಥ ಮರಗಳಲ್ಲಿ ಮಾತ್ರ ಕೂದಿರೋದವರು. ದೊಡ್ಡ ಮರಗಳು ಹತ್ತಿಲ್ಲ ಅವರು. ಇದು ಇಂಥ ಮರಗಳಲ್ಲಿ ಕೂದಿರೋದು. ಬನ್ನಿ ಇದು ನೋಡಿ. ಇಲ್ಲಿ ಮಾತ್ರ ಬಿಟ್ಬಿಟ್ಟಿದಾರಲ್ಲ ಕೆಳಗಡೆ. ಇವು ಎಳಸು ಅದರಿಂದ ಬಿಟ್ಟವ್ರ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಒಂದೇ ಮರದಲ್ಲಿ 3 ತಾರು 4 ತಾರು. ಇಲ್ಲಿ ನೋಡಿ, ಇಲ್ಲೊಂದು ತಾರು, ಇಲ್ಲೊಂದು ತಾರು, ಅಲ್ಲೊಂದು ತಾರು, ಇಲ್ಲೊಂದು ತಾರು. ಇವಾಗ ಕೆಳಗಡೆ ಬಿದ್ದಿದ್ದಿಲ್ಲ, ಚೆನ್ನಾಗಿರೋದು. ಅದು ಕೆಳಗಡೆ ಬಿದ್ದಿರು ಚೆನ್ನಾಗಿರೋದು. ಅವರು ಎತ್ಕೋಬೇಕಾದ್ರೆ ಬುಡುಟ್ ಹೊಟ್ಟಾಗಿರೋದು. ಗಾಬರಿ ಬಿಡ್ಬಿಟ್ಟು ಹೋಗಿರೋದು. ಬನ್ನಿ ತೋರಿಸಿ. ಮುಂದೆ ನಡೀರಿ. ಇದೊಳ್ಳೆ ಎಳ್ನೀರಿತ್ತಾ? ಎಲ್ಲ ಮರದಲ್ಲೂ ಇಲ್ಲಿ ನೋಡಿ, ಎಲ್ಲ ಮರದಲ್ಲೂ ಸೋರ್ ಹಾಕಿತ್ತು. ಓಹೋ, ಕರೆಕ್ಟ್. ಇಲ್ಲಿ ಕತ್ತರಿಸಿದ ಗುರುತಿದೆ. ಅಲ್ಲೂ ಆಯ್ತಾ? ಎಲ್ಲತ್ರಲ್ಲೂ ಅದ. ಎಲ್ಲಾ ಮರದಲ್ಲೂ ಅದ. ನಡೀರಿ. ಎಳ್ನೀರು ರೇಟ್ ಇದೆ? ಎಷ್ಟಿದೆ ಈಗ ಎಳ್ನೀರು ರೇಟು? ಈಗ ನಮ್ ತಾವ್ ತಗೊಳ್ತಾ ಇರೋದು 25ರಿಂದ 30. ಎಳ್ನೀರ್ ಮೇಲೆ ಡಿಪೆಂಡ್ ಆಗಿ ತಗೊಳ್ತಾರ. ಅವ್ರು ಮಾರೋದು 50-60ಕ್ಕೆ ಅವ್ರು ಮಾರ್ತಾರ. ಇತ್ತೀಚೆಗೆ ತೆಂಗಿನಕಾಯಿ ಸಿಗ್ತಿರಲ್ಲ, ಯಾಕೆ? ತೆಂಗಿನಕಾಯಿ ಎಲ್ಲ ಡಿಮ್ಯಾಂಡ್ ಆಗಿದೆಯಲ್ಲ? ಡಿಮ್ಯಾಂಡ್ ಆಗಿರೋದು ಅಂತಂದ್ರೆ ಅದೇ ಈಗ ಎಳ್ನೀರು ಕುಯಿಸ್ಬಿಡುದು. ಆಯ್ತರಿಂದ ಎಳ್ನೀರು ಕಾಯಿಗಳಿಗೆ ಡಿಮ್ಯಾಂಡ್ ಆಗಿರೋದು. ಈ ಮರದಲ್ಲೂ ಕೂದಿದಾರ? ಈ ಮರದಲ್ಲೂ ಕೂದವ್ರ, ಆ ಮರದಲ್ಲೂ ಕೂದವ್ರ. ತಿರ್ಗಾ ಇಲ್ಲಿ ಈ ಮರದಲ್ಲಿ, ಆ ಮರದಲ್ಲಿ, ಅದರಲ್ಲಿ ಇಲ್ಲಿ ಮಟ್ಟಾಳ ಗರಿ ಎಲ್ಲ ತರದು. ಇವೆಲ್ಲ ಮಟ್ಟಾಳ ಗರಿ ಎಲ್ಲ ಅವರೇ ತರದಿರೋದು ಇವು. ನೋಡಿ, ಈ ಮರದಲ್ಲಿ, ಆ ಮರದಲ್ಲಿ, ತಿರ್ಗಾ ಅಲ್ಲಿ. ಏನ್ ಸರ್ವೆ ನಂಬರ್ ಇದು? 690 ಅನ್ಸುತ್ತೆ. ಇರ್ಲಿ ಬಿಡಿ, ನಾನು ನೋಡ್ತೀನಿ, ಬನ್ನಿ, ಪರವಾಗಿಲ್ಲ. ಈ ತೋಟ ಯಾರ್ದಿದು? ಇದು ನಮ್ದನೆ. ಅಲ್ಲಿ ಮಾಡಿದ್ದೀರಾ? ಇಲ್ಲ, ಆ ತೋಟದಲ್ಲಿ. ನೋಡ್ರಿ, ಅಲ್ಲಿ ನೋಡ್ರಿ. ಕಟ್ ಮಾಡ್ರಿ, ಗುರುತು ಕಾಣಿಸ್ಕೊಂಡ್ಬಿಡಿ. ಓ, ಇಲ್ಲಿ ಕಟ್ಟಾಗಿರೋ ಗುರುತು ನೋಡಿ. ಇಲ್ಲಿ ಕಾಣ್ಬಾರ್ದು. ಈಗ 500-600 ಎಳ್ನೀರು ಕಟ್ ಮಾಡಿದಾರೆ ಅಂತಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಯ್ತು ಅಲ್ಲಿಗೆ? ಮುಂದೆ ಎಷ್ಟು ಲಾಸ್ ಆಯ್ತು ನಿಮ್ಗೆ ಹಂಗಾರೆ? ಅಲ್ಗ ಒಂದು ಎಳ್ನೀರಿಗೆ 25 ರೂಪಾಯಿನಾ? 25 × 10 ಅಂದ್ರೆ ಇನ್ನು 10 ಎಳ್ನೀರಿಗೆ 250. 100 ಎಳ್ನೀರಿಗೆ 2500. ಅಲ್ಲ, 2500 ಅಂದ್ರೆ 15,000 ಲಾಸು. 500 ಎಳ್ನೀರ್ಗ 600 ಎಳ್ನೀರ್ಗ ನೋಡಿ. ಯಾರೋ ಗೊತ್ತಿರೋರೇ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಯಾರು ಅನ್ನೋದು ಗೊತ್ತಿಲ್ಲ. ಪಕ್ಕನ ಹೋಯ್ತು ನೋಡಿ, ಪಕ್ಕನ ಹೋಯ್ತು. ಹಲೋ, ಯಾವ್ಯಾವ ಕೈ ಸೆಲೆಕ್ಷನ್ ಎಳ್ನೀರುಗಳಿದೋ ಎಲ್ಲ ಎತ್ಕೊಂಡವ್ರೆ.
ಹತ್ತಾರು ಕೂಡ ಸಾಕು ಗುರು. ಎಲ್ಲ ಸೆಲೆಕ್ಷನ್ ತಾರುಗಳ. ಸ್ನೇಹಿತರೆ ನೋಡಿ, ಸತೀಶ್ ಅವರ ಒಂದು ತೋಟದಲ್ಲಿ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಮಳವಳ್ಳಿ ಪುರಿಗಾಲಿ ಮುಖ್ಯ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಈ ತೋಟ ಸುಮಾರು ಒಂದು 100-200 ಮೀಟರ್ ಒಳಗಡೆ ಬರುತ್ತೆ. ಮತ್ತು ಈ ಒಂದು ರಾತ್ರಿಯ ಸಮಯದಲ್ಲಿ ಇಲ್ಲಿ ಯಾರೋ ಒಬ್ಬರು ಒಂದು ಉಳ್ಕೊಳ್ಳೋದಾಗಲಿ ಅಥವಾ ಒಂದು ತೋಟದ ಮನೆ ಆಗಲಿ ಅಥವಾ ಯಾವುದೇ ಚಟುವಟಿಕೆ ಇರಲ್ಲ. ಅದಕ್ಕೆ ಕಳ್ಳರು ಬಹಳ ನೋಡಿ ಭಾಳ ದಿನಗಳಿಂದ ಅಬ್ಸರ್ವ್ ಮಾಡಿ ಮರಗಳು ತುಂಬ ಕುಳ್ಳಗಿರೋ ಕಾರಣಕ್ಕೋಸ್ಕರ, ಕೈಗೆ ಸಿಗುವಂಥ ಮರಗಳು ಆಗಿರೋ ಕಾರಣಕ್ಕೋಸ್ಕರ ಎಳ್ನೀರುಗಳನ್ನ ಇಲ್ಲಿ ಕಳ್ಳತನ ಮಾಡಿದ್ದಾರೆ. ನೋಡಿ, ಎಳ್ನೀರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇವತ್ತು ಎಳ್ನೀರು ಎಲ್ಲೇ ಕುಡಿಯೋಕೆ ಹೋದರೂ 50 ರೂಪಾಯಿ ರೇಟ್ ಇದೆ. ಮತ್ತು ತೆಂಗಿನಕಾಯಿ ಕೂಡ ಸಿಗ್ತಿಲ್ಲ. ಒಂದು ತೆಂಗಿನಕಾಯಿ ಬೆಲೆ ಇವತ್ತು 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿವರೆಗೂ ಆಗಿದೆ. ಆ ಕಾರಣಕ್ಕೋಸ್ಕರ ಎಳ್ನೀರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಕಾರಣಕ್ಕೋಸ್ಕರ ಇವರ ತೋಟದಲ್ಲಿ ಕಳ್ಳತನ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಪೊಲೀಸವರು ದೂರು ತಗೊಂಡು ಯಾವ ರೀತಿ ತನಿಖೆ ಮಾಡಿ ಪತ್ತೆ ಹಚ್ಚುತ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡಿದ್ದಕ್ಕಾಗಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ಈ ರೀತಿ ಎಳ್ನೀರು ಕಳ್ಳತನ ಆಗಿರೋದು ಕಳ್ಳರುಗಳು ಮತ್ತೆ ನಮ್ಮ ತಾಲೂಕಲ್ಲಿ ಬೇರೆ ಎಲ್ಲಾದರೂ ಕೈಚಳಕನ ತೋರಿಸುವಂಥ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ರಾತ್ರಿ ಹೊತ್ತು ಮನೆಯಲ್ಲಿ 2-3 ಜನ ಸದಸ್ಯರಿದ್ದರೆ ನಿಮ್ಮ ತೋಟಗಳಿಗೆ ಒತ್ತಲ್ಲಿ ಒಂದು ಎಂಟ್ರಿ ಕೊಟ್ಟು ತೋಟನ ಸ್ವಲ್ಪ ಪರಿಶೀಲನೆ ಮಾಡಿ ನಿಮ್ಮ ಎಳ್ನೀರುಗಳನ್ನ ಕಾಪಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ.